ಗುರುಗಳೇ, ನವರಾತ್ರಿಯ ಸಪ್ತಮಿಯ ದಿನ ನಾವು ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ತೀವಿ. ಅವತ್ತಿನ ದಿನ ದೇವಿಯನ್ನ ನಾವು ಹೇಗೆ ಪೂಜೆ ಮಾಡಬೇಕು, ವಿಧಿವಿಧಾನಗಳನ್ನ ದಯವಿಟ್ಟು ತಿಳಿಸ್ಕೊಡಿ. ನೋಡಿ, ನವರಾತ್ರಿಯಲ್ಲಿ ಮೂಲಾ ನಕ್ಷತ್ರದಂದು ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತೀವಿ. ಸಪ್ತಮಿ ದಿನದಂದು ಇದು ಆದಿಶಕ್ತಿಯ ಒಂದು ಅಂಶವೇ ಆಗಿರ್ತಾಳೆ ಸರಸ್ವತಿ, ಬೇರೆ ಯಾರು ಅಲ್ಲ. ಸರಸ್ವತಿಯು ಆದಿಶಕ್ತಿಯಿಂದ ಆವಿರ್ಭಾವವಾಗಿರ್ತಕ್ಕಂತಹದ್ದೇ ಆಗಿದೆ. ಇದನ್ನ ಹೇಗೆ ಆವಿರ್ಭಾವ ಆದ್ಲು ಅನ್ನೋದ್ರೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಸರಸ್ವತಿಯ ಹಿನ್ನೆಲೆ, ಬ್ರಹ್ಮನು ವಿಷ್ಣುವಿನ ಗರ್ಭದಿಂದ ಹೊರಗಡೆ ಬಂದ ಮೇಲೆ ಬ್ರಹ್ಮನಿಗೆ 5 ತಲೆಗಳು ಬರ್ತವೆ. ಅವನು 4 ದಿಕ್ಕುಗಳನ್ನು ನೋಡಿ ಮೇಲೆ ನೋಡಿದಾಗ 5 ದಿಕ್ಕುಗಳನ್ನು ನೋಡೋದ್ರಿಂದ 5 ತಲೆಗಳು ಪಂಚಮುಖ ಬ್ರಹ್ಮನಾಗ್ತಾನೆ. ಅದರಿಂದ ಪಂಚಮುಖ ಬ್ರಹ್ಮನಾಗಿ ಒಂದು ಮುಖವನ್ನ ಶಿವನು ತೆಗೆದು ಸಂಹಾರ ಮಾಡೋದ್ರಿಂದ ಚತುರ್ಮುಖ ಬ್ರಹ್ಮನಾಗ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಬ್ರಹ್ಮನು ಲೋಕಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ನಾನೇ ಸೃಷ್ಟಿಕರ್ತ ಅಂತ ಹಮ್ಮಿನಲ್ಲಿ ಲೋಕಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋದಾಗ ಯಾವುದೇ ಲೋಕಗಳು ಆಗ ಸೃಷ್ಟಿ ಮಾಡಿದಂಥ ಭೂಲೋಕವನ್ನು ಸೃಷ್ಟಿ ಮಾಡಿದಾಗ ಭೂಲೋಕ ಅಸ್ತಿತ್ವಕ್ಕೆ ನಿಲ್ಲೋದಿಲ್ಲ. ಯಾಕೆ ಅಂದರೆ ಆಗ ಬ್ರಹ್ಮ ಮಾತ್ರ ಇರ್ತಾನೆ. ಅದು ನಿಲ್ಲದೆ ಹೋದಾಗ ಕೋಪಗೊಂಡು ಅವನು ಶಿವನ ಮೇಲೆ ಯುದ್ಧಕ್ಕೆ ನಿಂತಾಗ ಆಗ ಬ್ರಹ್ಮನ 5ನೇ ತಲೆಯನ್ನ ಸಂಹಾರ ಮಾಡ್ತಾನೆ ಅನ್ನೋದು ಐತಿಹ್ಯ. ಆ ಕ್ಷಣದಲ್ಲಿ ಆದಿಶಕ್ತಿಯು ಆವಿರ್ಭಾವವಾಗಿ ಬ್ರಹ್ಮನಿಗೆ ಲೋಕವನ್ನ ಸ್ಥಾಪನೆ, ಅಂದ್ರೆ ಒಂದು ಲೋಕವನ್ನ ಸೃಷ್ಟಿ ಮಾಡಬೇಕಾದ್ರೆ ಏನ್ ಬೇಕು? ಜ್ಞಾನ ಬೇಕು. ಇವಾಗ ನಾವು ಯಾವುದೇ ಒಂದು ಕೆಲಸವನ್ನ, ಈಗ ಸಾಫ್ಟ್ವೇರ್ ಇಂಜಿನಿಯರು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಬೇಕಂದ್ರೆ ಅವ್ನಿಗೆ ಏನ್ ಬೇಕು? ಜ್ಞಾನ ಬೇಕು, ನಾಲೆಡ್ಜ್ ಬೇಕು, ಜ್ಞಾನ ಬೇಕು. ಆ ಜ್ಞಾನಕ್ಕೆ ಅಧಿದೇವತೆಯಾಗಿರ್ತಕ್ಕಂತಹ, ಜ್ಞಾನದ ಅಧಿಪತಿಯಾಗಿರ್ತಕ್ಕಂಥ ಸರಸ್ವತಿಯನ್ನ ತನ್ನ ಅಂಶದಿಂದ ಆವಿರ್ಭವಿಸಿ, ಅಂದ್ರೆ ತನ್ನಲ್ಲಿರ್ತಕ್ಕಂಥ ಜ್ಞಾನದಿಂದ ಉದ್ಭವ ಆದಂಥ ಸರಸ್ವತಿಯನ್ನ ಬ್ರಹ್ಮನಿಗೆ ಕೊಡ್ತಾಳೆ. ಇದು ಬ್ರಹ್ಮನ ಜೊತೆ ಇರು ಅಂತ ಹೇಳ್ಬಿಟ್ಟು. ಹೀಗೆ ಆದಿಶಕ್ತಿಯೇ ಅಂಶವಾಗಿರ್ತಕ್ಕಂಥ ಸರಸ್ವತಿಯನ್ನ ನಾವು ಮೂಲಾ ನಕ್ಷತ್ರದಂದು, ಅವಳು ಆವಿರ್ಭಾವ ಆಗಿದ್ದು ಮೂಲಾ ನಕ್ಷತ್ರದಂದು, ಹಾಗಾಗಿ ಮೂಲಾ ನಕ್ಷತ್ರದಲ್ಲಿ ಆವಿರ್ಭಾವ ಆದಂಥ ಸರಸ್ವತಿಯನ್ನ ಈ ನವರಾತ್ರಿಯಲ್ಲಿ ಆದಿಶಕ್ತಿಯ ಅಂಶವಾಗಿರೋದ್ರಿಂದನೇ ಸರಸ್ವತೀ ದೇವಿಯನ್ನ ಅವತ್ತಿನ ದಿನ ಆರಾಧನೆ ಮಾಡ್ತೀವಿ. ಪಾರ್ವತಿಗೆ ತಗೊಂಡ್ಬಂದ್ಬಿಟ್ಟು ನೀನ್ ಸರಸ್ವತಿ ಅಮ್ಮ ಅಂತ ಹೇಳ್ಬಿಟ್ಟು ಆರಾಧನೆ ಮಾಡಕ್ಕಾಗತ್ತಾ? ಇಲ್ಲ. ಆದ್ರೆ ಇಲ್ಲಿ ಮಾಡ್ತೀವಿ. ಯಾಕೆ ಅಂದ್ರೆ ಸರಸ್ವತಿ ಆ ಪಾರ್ವತಿ ಆದಿಶಕ್ತಿಯ ಅಂಶವೇ ಆಗಿರೋದ್ರಿಂದ ನಾವು ನವರಾತ್ರಿಯಲ್ಲಿ ಸರಸ್ವತೀ ದೇವಿಯ ಆರಾಧನೆಯನ್ನ ಮಾಡ್ತೇವೆ. ಅವತ್ತಿನ ದಿನ ಓದ್ತಕ್ಕಂಥ ಮಕ್ಳು ಯಾರು ಇದ್ದಾರೆ ನಿಮ್ಮ ಮನೆಯಲ್ಲಿ, ಓದ್ತಕ್ಕಂಥ ಮಕ್ಳಿದ್ರೆ, ಎಲ್ಲರ ಮನೆಯಲ್ಲೂ ಮಕ್ಳಿದ್ದೇ ಇರ್ತಾರೆ, ಕೆಲವ್ರ ಮನೇಲಿ ಮಕ್ಳಿರ್ತಾರೆ. ಈಗ ಕೆಲಸ ಮಾಡ್ತಕ್ಕಂಥವ್ರು ಡೆವಲಪರ್ಸ್ ಇರ್ತಾರೆ, ಅವ್ರದ್ದೇ ಆದಂತ ಕೆಲವೊಂದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್ ಎಲ್ಲ ಇರ್ತವಲ್ಲ, ಅವನ್ನ ಇಟ್ಬಿಟ್ಟು ಅವದ್ರ ಮುಖಾಂತರವಾಗಿ ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಅವಕ್ಕೆ ಆರಾಧನೆಯನ್ನು ಮಾಡಬೇಕು. ದೇವಿಗೆ ಬುಕ್ಸ್ ಇಟ್ಟು, ಓದೋ ಮಕ್ಕಳ ಹತ್ರ ಇರ್ತಕ್ಕಂಥ ಎಲ್ಲ ಬುಕ್ಸ್ ಇಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ, ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ, ಸನಾತನಿಗಳ ಮನೆಯಲ್ಲೂ ಸಹ ಒಂದು 100-200 ರೂಪಾಯಿ ಆಗ್ಬೋದು, ಒಂದು ಭಗವದ್ಗೀತೆಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಡಿ. ಈ ಭಗವದ್ಗೀತೆ ನಿಮ್ಮ ಜೀವನವನ್ನ, ನಿಮ್ಮ ಮಕ್ಕಳ ಜೀವನವನ್ನ ಬದಲಾಯಿಸುತ್ತೆ. ಡೈಲಿ ಒಂದು ಶ್ಲೋಕ ಓದಿ ನೋಡಿ, ನಿಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನ ಈ ಭಗವದ್ಗೀತೆ ತಂದು ಕೊಡುತ್ತೆ. ಯಾರ ಮನೆಯಲ್ಲಿ ಭಗವದ್ಗೀತೆ ಇದೆ ಅವರು ಅಥವಾ ಬುಕ್ಸ್ ಏನಿದೆ ಅದನ್ನ ಇಟ್ಟು ಸರಸ್ವತೀ ದೇವಿಯನ್ನ ಆರಾಧನೆ ಮಾಡ್ಬೋದು. ಅವತ್ತಿನ ದಿನ ಸರಸ್ವತೀ ದೇವಿಗೆ ಇಷ್ಟ ಆಗಿರ್ತಕ್ಕಂತಹ ನೈವೇದ್ಯವನ್ನ, ಸರಸ್ವತೀ ದೇವಿಗೆ ಇಷ್ಟ ಆಗಿರ್ತಕ್ಕಂಥ ಏನಪ್ಪ ಅಂದರೆ ಹುರುಗಡ್ಲೆ ಪೌಡ್ರು, ಸಕ್ಕರೆ, ಮತ್ತು ಅದಕ್ಕೊಂದು ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಆ ಒಂದು ನೈವೇದ್ಯವನ್ನು, ಸರಸ್ವತಿಗೆ ಇಷ್ಟವಾಗಿರ್ತಕ್ಕಂಥ ಅಗ್ರೀವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸರಸ್ವತೀ ದೇವಿ ಬೇಗ ಒಲಿಯುತ್ತಾಳೆ. ಸರಿ ಗುರುಗಳೇ, ಈಗ ಸರಸ್ವತಿಯನ್ನ ವಾಗ್ದೇವಿ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಅವತ್ತಿನ ದಿನ ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೆಯ ವಾಕ್ಚಾತುರ್ಯತೆ ಬರುತ್ತೆ, ಮತ್ತೆ ನಮ್ಮ ಮಾತಿಂದ ಜನಗಳನ್ನ ಆಕರ್ಷಣೆ ಮಾಡಬೇಕು, ಅಂತಹ ಒಂದು ಉಪಾಯವನ್ನ ತಿಳಿಸ್ಕೊಡಿ. ನವರಾತ್ರಿಯಲ್ಲಿ ಮೂಲಾ ನಕ್ಷತ್ರದಂದು ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತೀವಿ. ಇವತ್ತಿನ ದಿನ ಯಾವ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅಂತಹವರು ತಮಗೆ ಗೊತ್ತಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಹೋಗಿ, ದೇವಾಲಯಗಳಲ್ಲಿ ಹೋಗಿ, ಎಲ್ಲಿ ಅಮ್ಮನವರನ್ನ ಪಟ್ಟಕ್ಕೆ ಕೂರಿಸಿರ್ತಾರೆ, ಎಲ್ಲಿ ಶ್ರದ್ಧಾ ಭಕ್ತಿಯಿಂದ ನವರಾತ್ರಿಯನ್ನ ಆಚರಣೆ ಮಾಡ್ತಿರ್ತಾರೆ,
ಯಾರು ನವರಾತ್ರಿಯಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಿರ್ತಾರೆ, ಉಪವಾಸ ಅವರವರ ವ್ರತಗಳಿಗನುಸಾರವಾಗಿ ಮಾಡ್ತಿರ್ತಾರೆ, ಅಂಥವರ ಬಳಿ ತಾವೇ ಒಂದು ಜೇನುತುಪ್ಪವನ್ನು ತೆಗೆದುಕೊಂಡು ಹೋಗಿ ಚಿಕ್ಕದ ಬಾಟಲ್ನ ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಮಕ್ಕಳಿಗೆ ಸರಸ್ವತಿ ಬೀಜಾಕ್ಷರವನ್ನು ಅವರ ಕೈಯಿಂದ ಅವತ್ತಿನ ದಿನ ನಾಲಿಗೆಯ ಮೇಲೆ ಬರೆಸೋದ್ರಿಂದ, ನಾವು ನಮ್ಮ ದೇವಾಲಯದಲ್ಲಿ ಬರ್ತಕ್ಕಂಥವ್ರಿಗೆಲ್ಲ ನಾವು ಅವತ್ತಿನ ದಿನ ಮಕ್ಕಳಿಗೆ ಬರೀತೇವೆ, ಅವತ್ತಿನ ದಿನ ಮಾಡ್ತೇವೆ. ಹೀಗೆ ಬರೆಸೋದ್ರಿಂದ ಅವರಿಗೆ ಸರಸ್ವತಿಯ ಒಲುಮೆ ಹೆಚ್ಚಾಗುತ್ತೆ, ಅಂದರೆ ವಿದ್ಯಾರ್ಜನೆಯಲ್ಲಿ ಆಸಕ್ತಿ ಬರುತ್ತೆ, ಜ್ಞಾನಾರ್ಜನೆ ಹೆಚ್ಚಾಗುತ್ತೆ. ಇನ್ನು ನೀವು ಕೇಳಿದ ಹಾಗೆ ಜನವಶ್ಯ ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಜನರು ಹೆಚ್ಚಾಗಿ ಬರಬೇಕು, ಅವರೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಅವತ್ತಿನ ದಿನ ಸರಸ್ವತೀ ದೇವಿಗೆ ಅವರ ಶಕ್ತಾನುಸಾರವಾಗಿ ಪೂಜೆಯನ್ನು ಮಾಡಿಸಿ ಅವತ್ತಿನ ದಿನ ಕುಂಕುಮ ಅರ್ಚನೆ ಮಾಡ್ತಾರೆ. ಅರ್ಚನೆ ಸಾಮಾನ್ಯವಾಗಿ ದೇವಿ ಸ್ತೋತ್ರ ಪ್ರಿಯಳು, ದೇವಿಗೆ ಸ್ತೋತ್ರ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವತ್ತಿನ ದಿನ ಯಾರು ಸಹಸ್ರನಾಮ ಸ್ತೋತ್ರವನ್ನು ಮಾಡಿಸಿ ಆ ಕುಂಕುಮವನ್ನು ಪ್ರತಿನಿತ್ಯ ತಾವು ಹಣೆಗೆ ಹಚ್ಚೋದ್ರಿಂದ ಜನ ಆಕರ್ಷಣೆ ಹೆಚ್ಚಾಗುತ್ತೆ. ಅವತ್ತಿನ ದಿನ ಜೇನುತುಪ್ಪ ತೆಗೆದುಕೊಂಡು ಹೋಗಿ ಅಲ್ಲಿ ಬರೆಸಬೇಕಾದ್ರೆ ಐಂ ಅಂತಲೇ ಬರೆಸಬೇಕು. ಕೆಲವರು ಓಂ ಅಂತ ಬರೀತಾರೆ, ಓಂ ಅಲ್ಲ, ಸರಸ್ವತಿಯ ಬೀಜಾಕ್ಷರ ಮಂತ್ರ ಒಂದು ಐಂ. ಈ ಐಂ ಮಂತ್ರವನ್ನು ತಮ್ಮ ನಾಲಿಗೆಯಲ್ಲಿ ಬರೆಸೋದ್ರಿಂದ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಚುರುಕು ಮತ್ತು ವಿದ್ಯಾರ್ಜನೆಯಲ್ಲಿ ಆಸಕ್ತಿ ಉಂಟಾಗುತ್ತೆ. ಈಗ ನನಗೆ ಸಹಸ್ರನಾಮ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದರೆ ನನಗೆ ವಿದ್ಯೆಯಲ್ಲಿ ಆಸಕ್ತಿ ಬೇಕು, ತುಂಬ ಬೇಕು ಅನ್ನೋರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಐಂ ಅನ್ನೋ ಬೀಜಾಕ್ಷರವನ್ನು ಜಪ ಮಾಡೋದ್ರಿಂದ ಅವರಿಗೆ ಸರಸ್ವತಿಯ ಒಲುಮೆ ಅತಿ ಶೀಘ್ರವಾಗಿ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ, ಸರಸ್ವತಿ ಒಲುಮೆಗೆ ಪಾತ್ರರಾಗಿ. ಧನ್ಯವಾದಗಳು.